ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ ಮೊದಲನೆಯ ಪ್ರಶ್ನೆಯು ವೈದ್ಯಕೀಯ ಸಂಶೋಧನೆಯಲ್ಲಿ ನೀಡಿದ ಅಪೂರ್ವ ಕೊಡುಗೆಗಾಗಿ 2025ನೇ ಸಾಲಿನ ಪ್ರತಿಷ್ಠಿತ ವೈಲಿ ರಿಸರ್ಚ್ ಹೀರೋಸ್ ಪ್ರಶಸ್ತಿ ಪಡೆದ ಅಥವಾ ಆಯ್ಕೆಯಾದ ಭಾರತೀಯ ವೈದ್ಯರು ಯಾರು? ಉತ್ತರವು ಆಪ್ಷನ್ ಬಿ ಡಾಕ್ಟರ್ ಪಂಕಜ್ ಚತುರ್ವೇದಿ ಆಗಿರುತ್ತಾರೆ. ಮುಂಬೈನ ಟಾಟಾ ಮೆಮೋರಿಯಲ್ ಆಸ್ಪತ್ರೆಯ ಖ್ಯಾತ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಪಂಕಜ್ ಚತುರ್ವೇದಿ ಅವರು 2025 ಸಾಲಿನ ವೈಲಿ ರಿಸರ್ಚ್ ಹೀರೋಸ್ ಪ್ರಶಸ್ತಿಗೆ ಆಯ್ಕೆಯಾಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಇವರನ್ನು ಯಾಕೆ ಆಯ್ಕೆ ಮಾಡಲಾಯಿತು ಅಂದರೆ ಇವರು ತಂಬಾಕು ನಿಯಂತ್ರಣ ಮತ್ತು ತಲೆ ಹಾಗೂ ಕತ್ತಿನ ಕ್ಯಾನ್ಸರ್, ಹೆಡ್ ಮತ್ತು ನೆಕ್ ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಜಾಗತಿಕ ಮಟ್ಟದ ಅಭಿಯಾನವನ್ನು ನಡೆಸಿದ್ದಾರೆ. ಹಾಗೆಯೇ ಕ್ಯಾನ್ಸರ್ ಪತ್ತೆ ಹಚ್ಚುವಿಕೆಯಲ್ಲಿ ಇವರ ಸಂಶೋಧನೆಗಳು ಅಂತಾರಾಷ್ಟ್ರೀಯ ವೈದ್ಯಕೀಯ ಪತ್ರಿಕೆಗಳಲ್ಲಿ ವ್ಯಾಪಕವಾಗಿ ಪ್ರಕಟವಾಗಿದೆ. ಇಲ್ಲಿ ಮೇಯ್ನ್ ಆಗಿ ಇವರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗಳಿಗೆ ನೀಡಿದ ಹೆಚ್ಚು ಒತ್ತಿನಿಂದಾಗಿ ಇವರು ವೈಲಿ ರಿಸರ್ಚ್ ಹೀರೋಸ್ ಪ್ರಶಸ್ತಿಗೆ ಆಯ್ಕೆಯಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಪ್ರಶಸ್ತಿಯ ಬಗ್ಗೆ ಮಾಹಿತಿಯು ಜಾಗತಿಕ ಪ್ರಕಾಶನ ಸಂಸ್ಥೆಯಾದ ವೈಲಿ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಜಗತ್ತಿನಾದ್ಯಂತ ಆಯ್ಕೆಯಾದ ಕೆಲವು ಸಂಶೋಧಕರಲ್ಲಿ ಇವರು ಸ್ಥಾನ ಪಡೆದ ಏಕೈಕ ಭಾರತೀಯರಾಗಿರುವುದು ಮೇನ್ ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ವೈಲಿ ರಿಸರ್ಚ್ ಹೀರೋಸ್ ಪ್ರಶಸ್ತಿಗೆ ಆಯ್ಕೆಯಾದ ಭಾರತೀಯ ವೈದ್ಯರು ಯಾರು ಎಂದರೆ ಪಂಕಜ್ ಚತುರ್ವೇದಿ ಅವರು ಆಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಹೆಚ್ಚಿನ ಮಾಹಿತಿಯು ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಇದು ಏಷ್ಯಾದ ಅತಿ ದೊಡ್ಡ ಮತ್ತು ಅತ್ಯಾಧುನಿಕ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರವಾಗಿದ್ದು ಮುಂಬೈನಲ್ಲಿದೆ. ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 4ರಂದು ಆಚರಿಸಲಾಗುತ್ತದೆ. ಹಾಗೆಯೇ ತಂಬಾಕು ರಹಿತ ದಿನವನ್ನು ಪ್ರತಿ ವರ್ಷ ಮೇ 31ರಂದು ಆಚರಿಸಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಮಹಿಳಾ ಪ್ರೀಮಿಯರ್ ಲೀಗ್ WPL ಇತಿಹಾಸದಲ್ಲಿ ಶತಕ ಅಥವಾ 100 ರನ್ ಬಾರಿಸಿದ ಮೊದಲ ಕ್ರಿಕೆಟ್ ಆಟಗಾರ್ತಿ ಎಂಬ ಐತಿಹಾಸಿಕ ಸಾಧನೆ ಮಾಡಿದವರು ಯಾರು? ಉತ್ತರವು ಆಪ್ಷನ್ ಸಿ ನ್ಯಾಟ್ ಸ್ಕೈವರ್ ಬ್ರಂಟ್ ಅವರು ಈ ಸಾಧನೆಯನ್ನು ಮಾಡಿರುತ್ತಾರೆ. ಇಂಗ್ಲೆಂಡ್ನ ಅನುಭವಿ ಆಲ್ರೌಂಡರ್ ನ್ಯಾಟ್ ಸ್ಕೈವರ್ ಬ್ರಂಟ್ ಅವರು WPL ಇತಿಹಾಸದಲ್ಲಿ ಶತಕ ಸಿಡಿಸಿದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ. ಇವರು 2025-26 ಸಾಲಿನಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ. ಇವರೀಗ ಮುಂಬೈ ಇಂಡಿಯನ್ಸ್ ತಂಡದ ಪ್ರತಿನಿಧಿಯಾಗಿರುತ್ತಾರೆ. ಸೊ ಇಲ್ಲಿ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮೊದಲ ಬಾರಿಗೆ 100 ರನ್ನನ್ನು ಸಿಡಿಸಿದ ಆಟಗಾರ್ತಿಯಾಗಿರುತ್ತಾರೆ. WPLನಲ್ಲಿ ಮೂರನೇ ಆವೃತ್ತಿಯಲ್ಲಿ ಈ ಸಾಧನೆಯನ್ನು ಇವರು ಮಾಡಿದ್ದಾರೆ. ಹೆಸರು ನೆನಪಿಟ್ಟುಕೊಳ್ಳಿ, ನ್ಯಾಟ್ ಸ್ಕೈವರ್ ಬ್ರಂಟ್ ಆಗಿರುತ್ತಾರೆ. ಯಾವ ತಂಡದಲ್ಲಿ ಆಡುತ್ತಿದ್ದಾರೆ ಅಂದರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಈಗ ಆಡುತ್ತಿದ್ದಾರೆ. ಸೊ WPLನ ಬಗ್ಗೆ ಹೆಚ್ಚಿನ ಮಾಹಿತಿ. WPL ಮಹಿಳಾ ಪ್ರೀಮಿಯರ್ ಲೀಗ್ನ ಮೊದಲ ಆವೃತ್ತಿಯನ್ನು 2023ರಲ್ಲಿ ಪ್ರಾರಂಭಿಸಲಾಯಿತು. ಮೊದಲ ಇಯರ್ಸ್ನ ಚಾಂಪಿಯನ್ 2023ರಲ್ಲಿ ಮುಂಬೈ ಇಂಡಿಯನ್ಸ್ ಮೊದಲ ಬಾರಿಗೆ ಚಾಂಪಿಯನ್ ಆಯಿತು. ಎರಡನೇ ಬಾರಿ 2024ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚಾಂಪಿಯನ್ ಆಯಿತು. IPLನಂತೆಯೇ WPL ಅನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಆಯೋಜಿಸುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮೇನಾಗಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇತಿಹಾಸದಲ್ಲಿ ಅಂದರೆ WPL ಇತಿಹಾಸದಲ್ಲಿ ಶತಕ ಸಿಡಿಸಿದ ಮೊದಲ ಆಟಗಾರ್ತಿ ಯಾರು? ನ್ಯಾಟ್ ಸ್ಕೈವರ್ ಬ್ರಂಟ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯು ಪ್ರತಿ ವರ್ಷ ವಿಶ್ವದಾದ್ಯಂತ ಯಾವ ದಿನಾಂಕದಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಡೇ ಅನ್ನು ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ ಬಿ ಜನವರಿ 27ರಂದು. ಪ್ರತಿ ವರ್ಷ ಜನವರಿ 27ರಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಸೊಸೈಟಿಯ ಸಾಧನೆಗಳನ್ನು ಸ್ಮರಿಸಲು ಮತ್ತು ಭೂಮಿಯ ಬಗ್ಗೆ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ನ್ಯಾಷನಲ್ ಜಿಯೋಗ್ರಾಫಿಕ್ ಡೇ ಅನ್ನು ಆಚರಿಸಲಾಗುತ್ತದೆ. ಇದರ ಇತಿಹಾಸ ಹಿಸ್ಟ್ರಿ ನೋಡುವ. ಜನವರಿ 27, 1888ರಂದು ವಾಷಿಂಗ್ಟನ್ DCಯಲ್ಲಿ 33 ಮಂದಿ ಸಂಶೋಧಕರು ಮತ್ತು ವಿಜ್ಞಾನಿಗಳ ತಂಡವು ಜಗತ್ತಿನ ಭೌಗೋಳಿಕ ಜ್ಞಾನವನ್ನು ಹೆಚ್ಚಿಸಲು ನ್ಯಾಷನಲ್ ಜಿಯೋಗ್ರಾಫಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು. ಅಂದಿನಿಂದ ಈ ಸಂಸ್ಥೆಯು ಪರಿಸರ ಸಂರಕ್ಷಣೆ, ವನ್ಯಜೀವಿ ಸಂಶೋಧನೆ ಮತ್ತು ವಿಜ್ಞಾನದ ಕ್ಷೇತ್ರದಲ್ಲಿ ಅದ್ಭುತ ಕೊಡುಗೆ ನೀಡುತ್ತಾ ಬಂದಿದೆ. ಸೊ ಇದರ ಮೇನ್ ಗೋಲ್ ಏನಾಗಿರುತ್ತದೆ ಅಂದರೆ ಜಗತ್ತಿನ ಬಗ್ಗೆ ಅರಿವನ್ನು ಹೆಚ್ಚಿಸುವುದು ಮತ್ತು ಭವಿಷ್ಯದ ಪೀಳಿಗೆಗಳಿಗೆ ಭೂಮಿಯನ್ನು ರಕ್ಷಿಸುವ ಬಗ್ಗೆ ಪ್ರೇರೇಪಿಸುವುದು ಇದರ ಮೇನ್ ಗೋಲ್ ಆಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ. ಇದರ ಪ್ರಧಾನ ಕಚೇರಿ ನ್ಯಾಷನಲ್ ಜಿಯೋಗ್ರಾಫಿಕ್ ಸೊಸೈಟಿಯ ಪ್ರಧಾನ ಕಚೇರಿ ಅಮೆರಿಕ ವಾಷಿಂಗ್ಟನ್ DCಯಲ್ಲಿದೆ. ನ್ಯಾಷನಲ್ ಜಿಯೋಗ್ರಾಫಿಕ್ ಸೊಸೈಟಿಯ ಪತ್ರಿಕೆ ನ್ಯಾಷನಲ್ ಜಿಯೋಗ್ರಾಫಿಕ್ ಮ್ಯಾಗಝೀನ್ ಆಗಿರುತ್ತದೆ. ಇದು ತನ್ನ ಹಳದಿ ಬಣ್ಣದ ಬಾರ್ಡರ್ಗೆ ಹೆಸರುವಾಸಿಯಾಗಿದೆ. ಇದರ ಮೊದಲ ಅಧ್ಯಕ್ಷರು ಗಾರ್ಡ್ನರ್ ಗ್ರೀನ್ ಹಾರ್ಬರ್ಡ್ ಆಗಿರುತ್ತಾರೆ. ಇವರು ಈ ಸಂಸ್ಥೆಯ ಮೊದಲ ಅಧ್ಯಕ್ಷರಾಗಿದ್ದರು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇತ್ತೀಚೆಗೆ ಏಷ್ಯನ್ ಒಲಿಂಪಿಕ್ಸ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದವರು ಯಾರು? ಉತ್ತರವು ಆಪ್ಷನ್ ಬಿ ಶೇಖ್ ಜೋಹನ್ ಬಿ ಹಮದ್ ಅಲ್ ಥಾನಿ ಅವರು ಆಯ್ಕೆಯಾಗಿರುತ್ತಾರೆ. ಕತಾರ್ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿರುವ ಶೇಖ್ ಜೋಹನ್ ಬಿನ್ ಹಮದ್ ಅಲ್ ಥಾನಿ ಅವರು ಏಷ್ಯಾದ ಕ್ರೀಡಾ ಲೋಕದ ಅತ್ಯುನ್ನತ ಸಂಸ್ಥೆಯಾದ ಏಷ್ಯಾ ಒಲಿಂಪಿಕ್ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ, ಏಷ್ಯಾ ಒಲಿಂಪಿಕ್ ಕೌನ್ಸಿಲ್ನ ನೂತನ ಅಧ್ಯಕ್ಷರು ಯಾರು ಎಂದರೆ ಶೇಖ್ ಜೋಹನ್ ಬಿನ್ ಹಮದ್ ಅಲ್ ಥಾನಿ ಆಗಿರುತ್ತಾರೆ. ಇಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ
ಏಷ್ಯಾ ಒಲಿಂಪಿಕ್ ಕೌನ್ಸಿಲ್ನ ಸಾಮಾನ್ಯ ಸಭೆಯಲ್ಲಿ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಮುಂದಿನ 4 ವರ್ಷಗಳ ಕಾಲ ಅಂದರೆ 2026ರಿಂದ 2030ರವರೆಗೆ ಈ ಪದವಿಯಲ್ಲಿ ಇವರು ಇರಲಿದ್ದಾರೆ. ಕತಾರ್ನ ಪ್ರಭಾವ ಏನಾಗಿರುತ್ತದೆ ಅಂದರೆ ಈ ಒಂದು ಆಯ್ಕೆಯಲ್ಲಿ 2022ರ ಫಿಫಾ ವಿಶ್ವಕಪ್ ಮತ್ತು 2030ರ ಏಷ್ಯನ್ ಗೇಮ್ಸ್ ಆತಿಥ್ಯದ ನಂತರ ಈ ಆಯ್ಕೆಯು ಜಾಗತಿಕ ಕ್ರೀಡಾ ರಾಜಕೀಯದಲ್ಲಿ ಕತಾರ್ನ ಪ್ರಾಬಲ್ಯವನ್ನು ಮತ್ತಷ್ಟು ಹೆಚ್ಚಿಸಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇವರನ್ನು ಆಯ್ಕೆ ಮಾಡಲು ಮೇನ್ ಉದ್ದೇಶ ಏನೆಂದರೆ ಏಷ್ಯನ್ ಕ್ರೀಡಾಕೂಟಗಳ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಏಷ್ಯಾ ಖಂಡದ ಕ್ರೀಡಾಪಟುಗಳಿಗೆ ಒಲಿಂಪಿಕ್ಸ್ನಲ್ಲಿ ಹೆಚ್ಚಿನ ಅವಕಾಶಗಳನ್ನು ಒದಗಿಸುವುದು ಇವರ ಪ್ರಮುಖ ಗುರಿಯಾಗಿದೆ. ಸೊ ಇಲ್ಲಿ ಕೆಲವು ಮಾಹಿತಿಗಳು. ಏಷ್ಯಾ ಒಲಿಂಪಿಕ್ ಕೌನ್ಸಿಲನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಅಂದರೆ 1982ರಲ್ಲಿ ನವದೆಹಲಿಯಲ್ಲಿ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ಕುವೈಟ್ ಸಿಟಿ, ಕುವೈಟ್ನಲ್ಲಿದೆ. ಮುಂದಿನ ಏಷ್ಯನ್ ಗೇಮ್ಸ್ ಅನ್ನು 2026ರಲ್ಲಿ ಏಷ್ಯನ್ ಗೇಮ್ಸ್ ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುತ್ತದೆ. ಭಾರತದ ರಣದೀಪ್ ಸಿಂಗ್ ಅವರು ಈ ಹಿಂದೆ ಈ ಸಂಸ್ಥೆಯ ಹಂಗಾಮಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಸೊ ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ 4ನೇ ಕೈಗಾರಿಕಾ ಕ್ರಾಂತಿ ಕೇಂದ್ರವನ್ನು ಸೆಂಟರ್ ಫಾರ್ ದಿ ಫೋರ್ತ್ ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಸ್ಥಾಪಿಸಲು ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರವು ಆಪ್ಷನ್ ಸಿ, ಆಂಧ್ರಪ್ರದೇಶದಲ್ಲಿ. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆದ ವಿಶ್ವದ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯಲ್ಲಿ ಆಂಧ್ರಪ್ರದೇಶ ಸರ್ಕಾರ ಮತ್ತು WEF ನಡುವೆ ಈ ಮಹತ್ವದ ಒಪ್ಪಂದ ನಡೆದಿದೆ. ಈ ಮೂಲಕ ಆಂಧ್ರಪ್ರದೇಶವು ಜಾಗತಿಕ ತಾಂತ್ರಿಕ ಭೂಪಟದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯಲಿರುತ್ತದೆ. ಏನು ಇದು C4IR ಎಂದರೆ? ಇದು ಕೃತಕ ಬುದ್ಧಿಮತ್ತೆ, ಬ್ಲಾಕ್ ಚೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಡ್ರೋನ್ ತಂತ್ರಜ್ಞಾನದಂತಹ ಸುಧಾರಿತ ತಂತ್ರಜ್ಞಾನಗಳನ್ನು ಕೈಗಾರಿಕೆಗಳಲ್ಲಿ ಬಳಸಲು ಉತ್ತೇಜನ ನೀಡುವ ಒಂದು ಕೇಂದ್ರವಾಗಿರುತ್ತದೆ. ಇದರ ಮೇನ್ ಉದ್ದೇಶ ಆಂಧ್ರಪ್ರದೇಶದಲ್ಲಿ ಕೃಷಿ, ಆರೋಗ್ಯ ಮತ್ತು ಉತ್ಪಾದನಾ ವಲಯಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸುವುದು ಮತ್ತು ರಾಜ್ಯಕ್ಕೆ ಜಾಗತಿಕ ಹೂಡಿಕೆಯನ್ನು ಆಕರ್ಷಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಇಲ್ಲಿ ಇದರ ವಿಶೇಷತೆ, ಈ ಕೇಂದ್ರವು ಮುಖ್ಯವಾಗಿ ನವೀನ ಉತ್ಪಾದನೆ, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಅಂದರೆ ಇದರ ಬಗ್ಗೆ ಹೆಚ್ಚು ಮಹತ್ವವನ್ನು ಇದು ನೀಡುತ್ತದೆ. ಕೆಲವು GK ಕ್ವಶನ್ಸ್ಗಳು ಇಲ್ಲಿ. ವಿಶ್ವ ಆರ್ಥಿಕ ವೇದಿಕೆ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿರುತ್ತದೆ. ಇದರ ಸ್ಥಾಪನೆ 1971ರಲ್ಲಿ ಕ್ಲಾಸ್ ಶೌನ್ ಅವರು ಇದನ್ನು ಸ್ಥಾಪಿಸಿದರು. ಭಾರತದ ಇತರ ಕೇಂದ್ರಗಳು. ತೆಲಂಗಾಣದ ಹೈದರಾಬಾದ್ನಲ್ಲಿ ಈಗಾಗಲೇ ಆರೋಗ್ಯ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ C4IR ಕೇಂದ್ರವಿದೆ. ಈಗ ಆಂಧ್ರಪ್ರದೇಶವು ಈ ಪಟ್ಟಿಗೆ ಸೇರ್ಪಡೆಗೊಂಡಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಪರೇಷನ್ ಮೆಗಾಬೂರು ಯಾವ ರಾಜ್ಯದಲ್ಲಿ ನಕ್ಸಲೀಯ ವಿರುದ್ಧ ನಡೆಸಲಾದ ಪ್ರಮುಖ ಕಾರ್ಯಾಚರಣೆಯಾಗಿದೆ? ಉತ್ತರವು ಆಪ್ಷನ್ ಬಿ, ಜಾರ್ಖಂಡ್. ಜಾರ್ಖಂಡ್ನ ಪಶ್ಚಿಮ ಸಿಂಗ್ ಭೂಮ್ ಜಿಲ್ಲೆಯ ಸರಂಡ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ನಡೆಸಿದ ಬೃಹತ್ ಕಾರ್ಯಾಚರಣೆಗೆ ಆಪರೇಷನ್ ಮೆಗಾಬೂರು ಎಂದು ಹೆಸರಿಡಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ 16 ನಕ್ಸಲೀಯರನ್ನು ಹೊಡೆದುರುಳಿಸಲಾಯಿತು. ಇಲ್ಲಿ ನಿಷೇಧಿತ ಸಂಘಟನೆಯಾದ CPI ಗುಂಪಿನ ಉನ್ನತ ನಾಯಕರನ್ನು ಗುರಿಯಾಗಿಸಿ ಈ ದಾಳಿಯನ್ನು ನಡೆಸಲಾಗಿರುತ್ತದೆ. ಕಾರ್ಯಾಚರಣೆಯಲ್ಲಿ ಅಗ್ರಗಣ್ಯ ಮಾವೋವಾದಿ ನಾಯಕ ಮಿಶಿರ್ ಬೋಸ್ರಾ ಸೇರಿದಂತೆ ಹಲವು ಪ್ರಮುಖ ನಾಯಕರು ಹತರಾಗಿದ್ದಾರೆ. ಈ ಆಪರೇಷನ್ನಲ್ಲಿ ಯಾವೆಲ್ಲ ಫೋರ್ಸ್ಗಳನ್ನು ಬಳಸಲಾಯಿತು ಅಂದರೆ ಜಾರ್ಖಂಡ್ ಪೊಲೀಸರನ್ನು ಬಳಸಲಾಯಿತು, ಜಾಗ್ವಾರ್ ಪಡೆಯನ್ನು ಬಳಸಲಾಯಿತು, CRPF ಮತ್ತು ಕೋಬ್ರಾ ಬೆಟಾಲಿಯನ್ಗಳು ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ನಡೆಸಿರುತ್ತಾರೆ. ನಕ್ಸಲ್ ಇವರ ಇತಿಹಾಸವು 1967ರಲ್ಲಿ ಪಶ್ಚಿಮ ಬಂಗಾಳದ ನಕ್ಸಲ್ಬರಿ ಗ್ರಾಮದಿಂದ ಈ ಚಳವಳಿಯು ಪ್ರಾರಂಭವಾಯಿತು. ಕೋಬ್ರಾ ಟೀಮ್ನ ಬಗ್ಗೆ ಮಾಹಿತಿ. ಕಮಾಂಡೋ ಬ್ಯಾಟಲಿಯನ್ ಫಾರ್ ರೆಸಲ್ಯೂಷನ್ ಆಕ್ಷನ್ ಆಗಿರುತ್ತದೆ. ಇದು ನಕ್ಸಲ್ ನಿಗ್ರಹಕ್ಕಾಗಿ ಸ್ಥಾಪಿಸಲಾದ CRPFನ ವಿಶೇಷ ಘಟಕವಾಗಿರುತ್ತದೆ. ಜಾರ್ಖಂಡ್ನ ಜಾಗ್ವಾರ್. ಇದು ಜಾರ್ಖಂಡ್ ರಾಜ್ಯದ ವಿಶೇಷ ಪೊಲೀಸ್ ಪಡೆಯಾಗಿದ್ದು ಕಾಡುಗಳಲ್ಲಿ ಕಾರ್ಯಾಚರಣೆ ನಡೆಸುವಲ್ಲಿ ನಿಪುಣರಾಗಿರುತ್ತಾರೆ. ಮುಂದಿನ ಪ್ರಶ್ನೆಯು ಭಾರತೀಯ ವಾಯುಪಡೆಯು ತನ್ನ ಶಕ್ತಿ ಪ್ರದರ್ಶನ ಮತ್ತು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಲು ಜನವರಿ 23, 2026ರಂದು ಬೃಹತ್ ಏರ್ ಶೋ ಅನ್ನು ಎಲ್ಲಿ ಆಯೋಜಿಸಿತು? ಉತ್ತರವು ಆಪ್ಷನ್ ಬಿ, ತಿರುವನಂತಪುರಂನಲ್ಲಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವಾದ ಪರಾಕ್ರಮ ದಿವಸ್ನ ನೆಪವಾಗಿ ಅಂದರೆ ಭಾಗವಾಗಿ ಭಾರತೀಯ ವಾಯುಪಡೆ ಕೇರಳದ ತಿರುವನಂತಪುರಂನಲ್ಲಿರುವ ಶಂಕುಮುಖಂ ಬೀಚ್ ಮತ್ತು ಡಿಜಿಟಲ್ ಸೈನ್ಸ್ ಪಾರ್ಕ್ ಆವರಣದಲ್ಲಿ ಭರ್ಜರಿ ಶೋವನ್ನು ಆಯೋಜಿಸಿತು. ಇದರಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ, 9 ಹಾಕ್ ವಿಮಾನಗಳನ್ನು ಒಳಗೊಂಡ ಈ ಪ್ರಸಿದ್ಧ ತಂಡವು ಆಕಾಶದಲ್ಲಿ ಅದ್ಭುತ ಸಾಹಸವನ್ನು ಪ್ರದರ್ಶಿಸಿತು. ಹಾಗೆಯೇ ಸಾರಂಗ್ ಹೆಲಿಕಾಪ್ಟರ್ ತಂಡವು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ALH ಧ್ರುವ ಹೆಲಿಕಾಪ್ಟರ್ ಮೂಲಕ ಕಣ್ಮನ ಸೆಳೆಯುವ ಪ್ರದರ್ಶನವನ್ನು ನೀಡಿತು. ಹಾಗೆಯೇ ವಿಮಾನಗಳಲ್ಲಿ ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ ತೇಜಸ್ ಮತ್ತು ಸುಖೋಯ್ ವಿಮಾನಗಳು ಈ ಶೋನಲ್ಲಿ ಭಾಗವಹಿಸಿದವು. ಹಾಗೆಯೇ ಆಕಾಶ ಗಂಗಾ ತಂಡವು ಕೂಡ ಭಾಗವಹಿಸಿತು. ವಾಯುಪಡೆಯ ಪ್ಯಾರಾಜೂಟ್ ಜಂಪಿಂಗ್ ತಂಡವಾದ ಆಕಾಶ ಗಂಗಾ ಅತ್ಯಂತ ಎತ್ತರದಿಂದ ಹಾರಿ ಸಾಹಸ ಪ್ರದರ್ಶಿಸಿತು. ಇದರ ಮೇನ್ ಉದ್ದೇಶ ಏನೆಂದರೆ ಈ ಒಂದು
ಎ ಶೋ ಅನ್ನು ಮಾಡಿದ್ದು ಯುವಜನತೆಯನ್ನು ಭಾರತೀಯ ವಾಯುಪಡೆಗೆ ಸೇರಲು ಪ್ರೇರೇಪಿಸುವುದು ಮತ್ತು ದೇಶದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸುವುದು ಇದರ ಮೇನ್ ಗುರಿಯಾಗಿತ್ತು. ಇಲ್ಲಿ ಒಂದು GK ಕ್ವಶನ್. ದಕ್ಷಿಣ ವಾಯು ಕಮಾಂಡ್ ಪ್ರಧಾನ ಕಚೇರಿಯು ತಿರುವನಂತಪುರಂನಲ್ಲಿದೆ. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.